10 ಗಂಟೆಯ ಪ್ರಮುಖವಾದಂತಹ ಸುದ್ದಿ ಇದು. ರಾಜ್ಯ ರಾಜಕಾರಣದಲ್ಲೇ ತಿರುವು ಕೊಡುವಂತಹ ಸುದ್ದಿಯನ್ನ ನಿಮ್ಮ ಎದುರುಗಡ್ತಾ ಇದೀವಿ. ಏನಾಗ್ತಾ ಇದೆ ಹಾಗಿದ್ರೆ? ಇದು ಬಿಜೆಪಿಯ ಸುದ್ದಿನ, ಕಾಂಗ್ರೆಸ್ನ ಸುದ್ದಿನ, ಜೆಡಿಎಸ್ನ ಸುದ್ದಿನ ಅಂತ ಗಮನಿಸ್ತಾ ಹೋದ್ರೆ ಆಗಿರುವ ಒಂದು ಬಿಗ್ ಟ್ವಿಸ್ಟ್ ನ ಸುದ್ದಿ. ಬಿಜೆಪಿಯ ಮಾಜಿ ಸಿಎಂಗೆ ಕಾಂಗ್ರೆಸ್ನಿಂದ ಒಂದು ಆಫರ್ ಹೋಗಿದೆ. ಸುವರ್ಣ ನ್ಯೂಸ್ ನಲ್ಲಿ ಬುಧವಾರದ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗೆ ಕಾಂಗ್ರೆಸ್ನಿಂದ ಸಿಕ್ಕಿರುವ ಬಿಗ್ ಆಫರ್ ನ ಸುದ್ದಿ. ಯಾರ ಬಗ್ಗೆ ಹೇಳಕ್ ಹೊರಟಿದೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಎದುರುಗಿಡ್ತಾ ಹೋಗ್ತೀವಿ. ಬಹಳ ದೊಡ್ಡ ತಿರುವನ್ನ ಕೊಡಬಹುದಾದಂತಹ ಸುದ್ದಿ ಇದು ರಾಜ್ಯ ರಾಜಕಾರಣಕ್ಕೆ. ಬುಧವಾರದ ಮಹಾ ಎಕ್ಸ್ಕ್ಲೂಸಿವ್. ಮಾಜಿ ಸಿಎಂ ಸದಾನಂದ ಗೌಡ ಬಿಜೆಪಿ ಬಿಡ್ತಾರಾ? ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರಾ? ಸದಾನಂದ ಗೌಡ ಕಾಂಗ್ರೆಸ್ ಸೇರಿದ್ರೆ ರೆಡಿ ಆಗಿದೆ ಆಫರ್. ಕಾಂಗ್ರೆಸ್ನಿಂದಲೇ ಆಫರ್ ಬಂದಿದೆ ಸದಾನಂದ ಗೌಡರಿಗೆ. ಮಾಜಿ ಸಿಎಂ ಸದಾನಂದ ಗೌಡಗೆ ಡಿಸಿಎಂ ಡಿಕೆಶಿ ಆಫರ್ ಕೊಟ್ಟಿದ್ದಾರಂತೆ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡುವಂತೆ ಸದಾನಂದ ಗೌಡರಿಗೆ ಡಿಕೆ ಶಿವಕುಮಾರ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರವನ್ನ ಕಾಂಗ್ರೆಸ್ ಪೆಂಡಿಂಗ್ ನಲ್ಲೇ ಇಟ್ಟಿದೆ. ಫೈನಲ್ ಆದಂತಹ 17 ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಪೆಂಡಿಂಗ್ ಅಲ್ಲಿದೆ. ಚಿಕ್ಕಬಳ್ಳಾಪುರ ಹೆಸರಿಲ್ಲ ಅದರಲ್ಲಿ. ಯಾಕಂದ್ರೆ ಡಿವಿಎಸ್ ಒಪ್ಪಿದ್ರೆ ಚಿಕ್ಕಬಳ್ಳಾಪುರ ಟಿಕೆಟ್ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾರೆ. ಡಿ.ವಿ. ಸದಾನಂದ ಗೌಡರ ಮುಂದೆ ಕಾಂಗ್ರೆಸ್ ಇಟ್ಟಿರುವಂತಹ ಆಫರ್ ಇದು. ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು 10 ವರ್ಷ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದಂತವರು. ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಚುನಾವಣಾ ರಾಜಕೀಯದಿಂದಲೇ ಹಿಂದೆ ಸರಿತೀನಿ ಅನ್ನೋ ಮಾತನ್ನ ಕೇಳಿದ್ರು. ಅದಾದ ನಂತರ ಬಿಜೆಪಿಯ ವರಿಷ್ಠರೇ ನನಗೆ ಸ್ಪರ್ಧೆ ಮಾಡಿ ಅಂತ ಹೇಳಿ ಈಗ ಯೂಟರ್ನ್ ಕೊಡ್ತಿದ್ದಾರೆ. ನನಗೆ ಇರುಸು ಮುರುಸಾಗಿದೆ, ನನಗೆ ಅವಮಾನ ಆಗಿದೆ ಅಂತ ಸದಾನಂದ ಗೌಡರು ಮಾತನ್ನ ಕೇಳಿದ್ರು. ಇದನ್ನೇ ಅಸ್ತ್ರವನ್ನಾಗಿಸಿಕೊಂಡಂತಹ ಕಾಂಗ್ರೆಸ್ ಈಗ ಸದಾನಂದ ಗೌಡರನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನ ಮಾಡಿದೆ. ಒಂದು ದೊಡ್ಡ ಆಫರ್ ಅನ್ನ ಕೊಟ್ಟಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಹೋಲ್ಡ್ ನಲ್ಲಿ ಇಟ್ಟಿದೆ ಕಾಂಗ್ರೆಸ್. ಒಂದ್ ವೇಳೆ ಸದಾನಂದ ಗೌಡರು ಗ್ರೀನ್ ಸಿಗ್ನಲ್ ಕೊಟ್ರೆ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಅವರನ್ನ ಕರ್ಕೊಂಡು ಬಂದು ಅಲ್ಲಿಂದ ಸ್ಪರ್ಧೆ ಮಾಡಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಿಂದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅಲ್ಲೂ ಕೂಡ ಸುಧಾಕರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಎಸ್.ಆರ್. ವಿಶ್ವನಾಥ್ ಅವರ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಎಸ್.ಆರ್. ವಿಶ್ವನಾಥ್ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸುಮಲತಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮಂಡ್ಯ ಕೈತಪ್ಪಿದ ನಂತರ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿ ಅನ್ನುವಂತಹ ಮಾತನ್ನ ಹೈಕಮಾಂಡ್ ಹೇಳಿದೆ ಅನ್ನೋ ಮಾತು. ಒಟ್ಟಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಈಗ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಸದಾನಂದ ಗೌಡರು ಕಾಂಗ್ರೆಸ್ನಿಂದ ಆಫರ್ ಬಂದಿದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ನಿಜ. ಆದ್ರೆ ಕಾಂಗ್ರೆಸ್ಗೆ ಹೋಗ್ತಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಾ ಇಲ್ಲ. ಯೋಚನೆ ಮಾಡ್ತೀನಿ, ಕುಟುಂಬದ ಜೊತೆ ಮಾತಾಡ್ತೀನಿ ಅಂತ ನೆನೆಯ ಸುದ್ದಿಗೋಷ್ಠಿ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಮಾಡಿಲ್ಲ. ಇವತ್ತು ಎನಿ ಟೈಮ್ ಸುದ್ದಿಗೋಷ್ಠಿ ಕರೆಯುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸದಾನಂದ ಗೌಡರು ಕಾಂಗ್ರೆಸ್ಗೆ ಎಂಟ್ರಿ ಕೊಡ್ತಾರಾ? ಕಾಂಗ್ರೆಸ್ ಇಟ್ಟಿರುವಂತಹ ಈ ಬಿಗ್ ಆಫರ್ ಅನ್ನ ಒಪ್ಕೋತಾರಾ? ಒಂದು ವೇಳೆ ಒಪ್ಕೊಂಡ್ರೆ ಚಿಕ್ಕಬಳ್ಳಾಪುರದಿಂದ ಸದಾನಂದ ಗೌಡರು ಕಣಕ್ಕಿಳಿಯೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಇಂಥದೊಂದು ಬಿಗ್ ಆಫರ್ ಅನ್ನ ಸದಾನಂದ ಗೌಡರ ಮುಂದೆ ಇಟ್ಟಿದ್ದಾರಂತೆ. ಬಿಜೆಪಿ ಬಿಟ್ಟು ಹಾಗಾದ್ರೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರಾ? ಎಲೆಕ್ಷನ್ ಟೈಮ್ ಅಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಇದೆ. ಎಸ್, ಸದಾ ಬಿಜೆಪಿ ಅಂತ ಇದ್ದಂತಹ ಸದಾನಂದ ಗೌಡರು ಈಗ ಹಾಗಿದ್ರೆ ತಮಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಪಕ್ಷವನ್ನೇ ತೊರೆಯೋದಕ್ಕೆ ಸಿದ್ಧ ಆದ್ರ ಅಂತಹ ಆಫರ್ ಇದು. ಎಸ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ನಿಜಕ್ಕೂ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಡಿವಿಎಸ್ ನ ಮುಂದಿನ ನಡೆ ಏನು ಅನ್ನುವಂತಹ ಕುತೂಹಲಕ್ಕೆ ಉತ್ತರ ಸಿಗ್ತಾ ಇದೆಯಾ? ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಹೋಗೋದಕ್ಕೆ ಸಿದ್ಧ ಆಗ್ಬಿಟ್ಟಿದಾರ ಸದಾನಂದ ಗೌಡರು? ಅಂತಹ ಬೆಳವಣಿಗೆ ಆಗ್ತಾ ಇದೆಯಾ ಅಥವಾ ಇದು ಕೇವಲ ಆಫರ್ ಅಷ್ಟೇನಾ? ಪ್ರತಿಮಾ, ಸದಾನಂದ ಗೌಡರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋಗುವ ಯಾವುದೇ ನಿರ್ಧಾರವನ್ನ ಇಲ್ಲಿಯ ತನಕ ಮಾಡಿಲ್ಲ. ಕಾಂಗ್ರೆಸ್ ಅವರಿಗೆ ಆಫರ್ ಅನ್ನ ಮಾಡಿತ್ತು ನಿಜ.
ಜೊತೆಗೆ ಅವರಿಗೆ ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ಮನವಿಯನ್ನ ಅವ್ರ ಜೊತೆ ಮಾತುಕತೆಯನ್ನ ಕೂಡ ಕಾಂಗ್ರೆಸ್ನ ನಾಯಕರುಗಳು ಮಾಡಿದ್ರು. ಆದ್ರೆ ಸದಾನಂದ ಗೌಡರು ನಿನ್ನೆ ಬಹಳ ಸ್ಪಷ್ಟವಾಗಿ ಅಥವಾ ಕಾಂಗ್ರೆಸ್ ನಾಯಕರು ಅವರನ್ನು ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಹೇಳಿದ್ದು, ಇತ್ತೀಚೆಗೆ ಬಿಜೆಪಿ ಪಾರ್ಟಿಯನ್ನ ಬಿಟ್ಟು ಹೋಗಿ ಮತ್ತೆ ಬಿಜೆಪಿಗೆ ಬಂದಂತ ನಾಯಕರುಗಳ ರೀತಿ ನಾನು ಆಗೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಸೇರುವ ಪ್ರಮೇಯವೇ ಇಲ್ಲ. ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರಿಗಿರಬಹುದು, ಸಂಘದ ಹಿರಿಯರಿಗಿರಬಹುದು, ಸದಾನಂದ ಗೌಡರು ಬಹಳ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿದ್ದಾರೆ ಎನ್ನುವಂತ ಮಾಹಿತಿ ಏನು ಅಂತ ಹೇಳಿದ್ರೆ, ನಾನು ಒಂದು ವೇಳೆ ರಾಜಕೀಯ ನಿವೃತ್ತಿಯನ್ನಾದ್ರೂ ಬೇಕಾದ್ರೆ ಪಡಿತೀನಿ, ಆದ್ರೆ ಬಿಜೆಪಿಯನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವಂತ ಮಾತುಗಳನ್ನ ಮತ್ತು ಭರವಸೆಯನ್ನ ನಾಯಕರುಗಳಿಗೆ ನೀಡಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಬೆಳಗ್ಗೆ ಅವರನ್ನ ಮಾತನಾಡಿಸುವಂತ ಪ್ರಯತ್ನದ ಭಾಗವಾಗಿ ಪ್ರತಿಮಾ ಅವ್ರ ಜೊತೆ ದೂರವಾಣಿ ಸಂಪರ್ಕವನ್ನು ಕೂಡ ಮಾಡಲಾಯಿತು. ಸ್ವತಃ ಕರೆಯನ್ನ ಮಾಡಿದಾಗ ಸದಾನಂದ ಗೌಡರು ಹೇಳಿದ್ರು, ಕಾಂಗ್ರೆಸ್ನಿಂದ ಆಫರ್ ಬಂದಿರುವಂತದ್ದು ನಿಜ, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಪಾರ್ಟಿಯನ್ನ ಬಿಡೋದಿಲ್ಲ ಅನ್ನುವಂತ ಮಾತುಗಳು. ಓಕೆ ರವಿಶಿವರ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಕಾಂಗ್ರೆಸ್ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ ಡಿ ವಿ ಸದಾನಂದ ಗೌಡ. ಕಾಂಗ್ರೆಸ್ ನಾಯಕರು ಕರೆ ಮಾಡಿದ್ದು ನಿಜ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲ್ಲ ಅಂತ ಸದಾನಂದ ಗೌಡರು ಹೇಳಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಕೊಟ್ಟಂತಹ ಬಿಗ್ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ ಸದಾನಂದ ಗೌಡರು. ಯಾವುದೇ ಕಾರಣಕ್ಕೂ ನಾನು ಬಿಜೆಪಿ ಬಿಡಲ್ಲ ಅಂತ ಹೇಳಿದ್ದಾರೆ. ಸಂಘದ ಪ್ರಮುಖರಿಗೂ ಕೂಡ ಈ ವಿಚಾರವನ್ನ ಸದಾನಂದ ಗೌಡರು ತಿಳಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಸದ ಸದಾನಂದ ಗೌಡ ಕೊಟ್ಟಂತ ಪ್ರತಿಕ್ರಿಯೆ. ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು. ಅದರ ಬೆನ್ನಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪರ್ಕ ಮಾಡಿದಾಗ ಸಂಸದ ಸದಾನಂದ ಗೌಡರನ್ನ ಬಹಳ ಕ್ಲಿಯರ್ ಆಗಿ ಕೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರ್ಪಡೆ ಆಗಲ್ಲ, ಬೇಕಾದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಹೊರತು ಕಾಂಗ್ರೆಸ್ಗೆ ಸೇರ್ಪಡೆಯಾಗೋ ಪ್ರಶ್ನೆಯೇ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಡಿವಿಎಸ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ ಅಂತಿತ್ತು, ಆದ್ರೆ ಇವತ್ತಿನ ಸುದ್ದಿಗೋಷ್ಠಿಯನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇನ್ನು 3-4 ದಿನಗಳಲ್ಲಿ ಮತ್ತೊಮ್ಮೆ ಸುದ್ದಿಗೋಷ್ಠಿಯನ್ನ ನಡೆಸ್ತೀನಿ ಅಂತ ಡಿವಿಎಸ್ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಪಕ್ಷ ಬಿಟ್ಟು ಒಳಬಂದವರ ರೀತಿ ನಾನು ಆಗಲಾರೆ ಅಂತ ಸ್ಪಷ್ಟ ಮಾತುಗಳಲ್ಲಿ ತಿಳಿಸಿದ್ದಾರೆ ಡಿ.ವಿ. ಸದಾನಂದ ಗೌಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಡಿ.ವಿ. ಸದಾನಂದ ಗೌಡರು ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಸುದ್ದಿ ಬಹಳ ಜೋರಾಗಿ ಹರಿದಾಡ್ತಾ ಇರೋ ಬೆನ್ನಲ್ಲೇ ಕನ್ಫರ್ಮ್ ಮಾಡಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರ್ಪಡೆ ಆಗೋದಿಲ್ಲ ಅಂತ. ಇತ್ತೀಚಿನ ದಿನಗಳಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ತಗೋಬೇಕು ಅಂತ ಅಂದ್ರೆ ಅದು ಜಗದೀಶ್ ಶೆಟ್ಟರ್. ಸೊ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ದಿಟ್ಟ ನಿರ್ಧಾರವನ್ನ ತಗೊಂಡ್ರು ಅನ್ಸುತ್ತಾ? ಇತ್ತೀಚೆಗೆ ಪಾರ್ಟಿಯನ್ನ ಬಿಟ್ಟು ಮತ್ತೆ ಪಾರ್ಟಿಗೆ ಸೇರ್ಪಡೆ ಆಗೋ ರೀತಿ ಆಗೋದಿಲ್ಲ ಎನ್ನುವಂತ ಸದಾನಂದ ಗೌಡರ ಹೇಳಿಕೆ ಪರೋಕ್ಷವಾಗಿ ಜಗದೀಶ್ ಶೆಟ್ಟರ್ಗೆ ಏನೋದು ಯಾರಿಗಾದ್ರೂ ಗೊತ್ತಾಗತ್ತೆ. ಆದ್ರೆ ಅವರು ಆ ರೀತಿ ಹೆಸರುಗಳನ್ನ ಹೇಳಲಿಲ್ಲ ಅಷ್ಟೇ. ಇತ್ತೀಚೆಗೆ ಸದಾನಂದ ಗೌಡರು ಒಂದಿಷ್ಟು ಕೇಂದ್ರ ನಾಯಕರುಗಳ ಮೇಲೆ ಮಾತನಾಡ್ತಾ ಇದ್ರು, ಅಥವಾ ಪಾರ್ಟಿಯ ಆಂತರಿಕ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಬಂದು ಹೇಳುವ ಮೂಲಕ ಪಾರ್ಟಿಯಲ್ಲಿ ಇರುವಂತ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಕೂಡ ಸದಾನಂದ ಗೌಡರು ಮಾಡಿದ್ರು. ಆದ್ರೆ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಕೊಡಬಾರ್ದು ಅನ್ನುವಂತ ಚರ್ಚೆಯ ಮಧ್ಯೆ ಬೆಂಗಳೂರಿನ ಒಕ್ಕಲಿಗ ಲೀಡರ್ ಆಗಿರುವಂತ ಅಶೋಕ್ ಇರಬಹುದು ಅಥವಾ ಅಶ್ವಥ್ ನಾರಾಯಣ್ ಇರಬಹುದು, ಇವರೆಲ್ಲರೂ ಕೂಡ ಸದಾನಂದ ಗೌಡರು ನಿವಾಸಕ್ಕೆ ಹೋಗಿ ಮತ್ತೆ ನೀವು ಸ್ಪರ್ಧೆಯನ್ನ ಮಾಡಿ ಅನ್ನುವಂತ ಮನವಿಯನ್ನ ಮಾಡಿದ್ರು. ಸದಾನಂದ ಗೌಡರು ಆರಂಭದಲ್ಲಿ ನಾನು ಚುನಾವಣಾ ಸ್ಪರ್ಧೆಯನ್ನು ನಾನು ಮಾಡೋದಿಲ್ಲ, ಅದರಿಂದ ನಿವೃತ್ತಿಯನ್ನ ಪಡಿತೀನಿ, ಹೊಸಬರಿಗೆ ಅವಕಾಶ ಸಿಗ್ಬೇಕು ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ಯಾವಾಗ ಸಿಟಿ ರವಿ ಇರಬಹುದು, ಶೋಭಾ ಕರಂದ್ಲಾಜೆ ಇರಬಹುದು ಬೆಂಗಳೂರಿಗೆ ಬರ್ತಾರೆ ಎನ್ನುವಂತ ಒಂದು ಸ್ಪಷ್ಟ ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಪ್ಲಾನ್ ಗಳನ್ನ ಕೂಡ ಅಶೋಕ್ ಸೇರಿದಂತೆ ಬೆಂಗಳೂರಿನ ಭಾಗದ ಕೆಲವು ನಾಯಕರುಗಳು ಸದಾನಂದ ಗೌಡರನ್ನೇ ಮುಂದುವರಿಸಬೇಕು ಅನ್ನುವಂತ ತಂತ್ರವನ್ನ ಮಾಡಿದ್ರು ಎನ್ನುವಂಥದ್ದು ರಾಜಕೀಯವಾಗಿ ಸಿಕ್ಕಿರುವಂತ ಮಾಹಿತಿ. ಪ್ರಮುಖವಾಗಿ ಪ್ರತಿಭಾ ಸದಾನಂದ ಗೌಡರು ಸಾಮಾನ್ಯವಾಗಿ ಯಾವುದೇ ವಿಚಾರಗಳನ್ನು ಇತ್ತೀಚೆಗೆ ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇದ್ರು. ಅದು ಕೆಲವೊಂದು ನಾಯಕರುಗಳಿಗೆ ಇರುಸುಮುರುಸು ಕೂಡ ಆಗ್ತಾ ಇತ್ತು. ವಿಧಾನಸಭಾ ಚುನಾವಣೆಯ ಸೋಲಾದ ಬಳಿಕ ಕೇಂದ್ರ ನಾಯಕರುಗಳಿಗೆ ಬೆರಳನ್ನ ಮಾಡಿ ಸದಾನಂದ ಗೌಡರು ಮಾತನಾಡ್ತಾ ಇದ್ರು. ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡುವಲ್ಲಿ ವಿಳಂಬ ಆಯ್ತು ಅನ್ನುವಂತ ಮಾತುಗಳನ್ನ ನೇರವಾಗಿ ಹೇಳ್ತಾ ಇದ್ರು. ಹೀಗೆ ಸದಾನಂದ ಗೌಡರು ಇತ್ತೀಚೆಗೆ ಮಾತಾಡ್ತಿದ್ದಂತ ಬಗೆ ಅದು ಯಾರಿಗಾದ್ರೂ ಒಂದ್ ರೀತಿ ಸದಾನಂದ ಗೌಡರು ಹಾಗಾದ್ರೆ ಪಾರ್ಟಿ ಬಿಡ್ತಾರೆ ಎನ್ನುವಷ್ಟರ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿತ್ತು. ಈಗ ಮೊನ್ನೆ ಬೆಂಗಳೂರು ಉತ್ತರಕ್ಕೆ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಎನ್ನುವಂಥದ್ದು ಗೊತ್ತಾದಾಗ ಅಥವಾ ಅದು ಘೋಷಣೆ ಆದಾಗ ಅವರನ್ನ ಸ್ವತಃ ಕಾಂಗ್ರೆಸ್ನ ಪ್ರಮುಖ ಲೀಡರ್ಗಳಿರಬಹುದು, ಡಿ.ಕೆ. ಶಿವಕುಮಾರ್ ಇರಬಹುದು, ಇನ್ನು ಕೆಲವು ನಾಯಕರುಗಳು ಸಂಪರ್ಕವನ್ನ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಆದ್ರೆ ಅವರು ಸಂಪರ್ಕವನ್ನ ಮಾಡಿದಾಗ ಸದಾನಂದ ಗೌಡರು ಎಲ್ಲಿಯೂ ಕೂಡ ತಾನು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ಲಿ ಅಥವಾ ಬಿಜೆಪಿಯನ್ನು ಬಿಡ್ತೇನೆ ಎನ್ನುವಂತ ಮಾತುಗಳನ್ನ ಹೇಳಿರಲಿಲ್ಲ. ಆದ್ರೆ ಅವರು ಸದಾನಂದ ಗೌಡರು ಒಂದು ಕುತೂಹಲವನ್ನ ಇಟ್ಟಿದ್ದೇನು ಅಂತ ಹೇಳಿದ್ರೆ, ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾನು ಎಲ್ಲಾ ವಿಚಾರಗಳನ್ನು ಹೇಳ್ತೇನೆ ಅಂತ. ಸಹಜವಾಗಿ ಆ ಪತ್ರಿಕಾಗೋಷ್ಠಿ ಕಾಂಗ್ರೆಸ್ ಸೇರುವ ಪತ್ರಿಕಾಗೋಷ್ಠಿ ಆಗಿರುತ್ತೋ ಹೇಳುವಂತದ್ದು ಎಲ್ಲರಿಗೂ ಮೂಡಿದಂತ ಪ್ರಶ್ನೆ ಆಗಿತ್ತು. ಅದು ಅಲ್ಲದೆ ಶ್ವೇತಾ ನಿನ್ನೆ ಒಕ್ಕಲಿಗರ ಸಂಘದಲ್ಲಿ ಒಂದು ಸಭೆಯನ್ನ ಮಾಡಿ
ಅಲ್ಲಿ ನಿರ್ದೇಶಕರುಗಳ ಜೊತೆ ಚರ್ಚೆಯನ್ನ ಮಾಡಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟರು. ಒಕ್ಕಲಿಗರಿಗೆ ಅನ್ಯಾಯವಾದರೆ ನಾವು ಸಹಿಸಿಕೊಳ್ಳಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು. ಈ ರೀತಿಯ ಸಭೆ ಮತ್ತು ಚರ್ಚೆಗಳು ಸದಾನಂದ ಗೌಡರು ಪಾರ್ಟಿಯನ್ನು ಬಿಟ್ಟು ಹೋಗ್ಬಿಡ್ತಾರೆ ಅನ್ನುವಷ್ಟರ ಮಟ್ಟಿಗೆ ಆ ಕುತೂಹಲವನ್ನ ಮೂಡಿಸಿದ್ವು. ಆದ್ರೆ ಬೆಳಿಗ್ಗೆ ಸ್ವತಃ ನಾನೇ ಅವರಿಗೆ ಕರೆಯನ್ನ ಮಾಡಿದ್ದೆ. ಶ್ವೇತಾ ಅವ್ರು ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನು ಪಾರ್ಟಿಯನ್ನ ಬಿಡೋದಿಲ್ಲ ಹೇಳುವಂತ ಮಾತುಗಳನ್ನ ಹೇಳಿದ್ರು. ಜೊತೆಗೆ ನಿಮ್ಮ ಈ ಹೇಳಿಕೆಯನ್ನ ನಾವು ನೇರವಾಗಿ ತಗೊಳ್ಬಹುದು ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಿದಾಗ ಖಂಡಿತವಾಗಿ ನಾನು ಹೇಳಿದಂತ ವಿಚಾರಗಳನ್ನ ಕೋಟ್ ಮಾಡಿ ಹೇಳುವಂತ ಒಂದು ಮಾತುಗಳನ್ನ ಕೂಡ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಹೇಳ್ತಾ ಇದ್ರೆ ಸದಾನಂದ ಗೌಡರು ಸ್ವತಃ ಏಷ್ಯಾನೆಟ್ ಸುವರ್ಣ ಜೊತೆಗೆ ಮಾತನಾಡಿದ್ರು. ಪಾರ್ಟಿಯನ್ನು ಬಿಡೋದಿಲ್ಲದಂತ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಡಿವಿಎಸ್ ಸ್ಪಷ್ಟಪಡಿಸಿದ್ದಾರೆ, ಆಫರ್ ಬಂದದ್ದು ನಿಜ, ಆದ್ರೆ ಹೋಗಲ್ಲ ಅನ್ನೋದನ್ನ. ಕಾಂಗ್ರೆಸ್ನ ಆಫರ್ ತಿರಸ್ಕರಿಸಿದ್ದಾರೆ ಸದಾನಂದ ಗೌಡರು. ಬಿಗ್ ಟ್ವಿಸ್ಟ್ ಸಿಗುತ್ತಾ ರಾಜ್ಯ ರಾಜಕಾರಣಕ್ಕೆ ಅಂತಲೇ ಊಹಿಸಲಾಗಿತ್ತು. ಎಲ್ಲೋ ನೋವಿನಲ್ಲಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಶೆಟ್ಟರ್ ಅಂತೂ ಮಾಡಿದಂತಹ ಕೆಲಸ ಈಗ ಡಿವಿಎಸ್ ಮಾಡ್ತಾರಾ ಅಂತ ಊಹಿಸ್ತಾ ಇದ್ರು. ಆದ್ರೆ ಸದಾನಂದ ಗೌಡರು ಏನೇ ಅಸಮಾಧಾನ ಇದ್ರು ಪಕ್ಷ ಬಿಡಲ್ಲ ಅನ್ನೋಂತ ಸ್ಪಷ್ಟವಾದಂತಹ ನಿಲುವನ್ನ ತಳೆದಿದ್ದಾರೆ. ನನಗೆ ಅಧಿಕಾರ ಇಲ್ಲದೆ ಇದ್ರು ಸರಿ, ಆದ್ರೆ ನಾನು ಪಕ್ಷ ಬಿಟ್ಟು ಹೋಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.